ಬೀದರ್ ಜಿಲ್ಲೆಯ ಕೈಗಾರಿಕಾ ಪ್ರದೇಶಗಳಿಗೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ನರೇಂದ್ರ ಸ್ವಾಮಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೋಲಾರ ಕೈಗಾರಿಕಾ ಪ್ರದೇಶದ ಕೆಮಿಕಲ್ ಟೈರ್ ಫೈರೋಲಿಸಿಸ್ ಕಾರ್ಖಾನೆಗೆ ಭೇಟಿ ನೀಡಿದ ನರೇಂದ್ರ ಸ್ವಾಮಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಅದೆಲ್ಲ ಕಾರ್ಬನ್ ರಿಕವರಿ ಆದಮೇಲೆ ನಮ್ಮ ಸ್ಟೀಲ್ ಏನಿದೆ ಸರ್, ಸ್ಟೀಲ್ನ ಹೊರಗಡೆ ತೆಗಿಬೇಕು. ಆಮೇಲೆ ಕೆಳಗಡೆ ಟ್ರೇ ಇಟ್ಕೊಂಡು ತೆಗಿಬೇಕು. ಆ ಸ್ಟೀಲಲ್ಲಿ ಅಟ್ಯಾಚ್ ಆಗಿರೋ ಕಾರ್ಬನ್ ಎಲ್ಲ ಇಲ್ಲಿ ಬಿದ್ದು ಇವರು ಹೊರಗಡೆಗೆ ಟ್ರೈನಲ್ಲಿ ಎಳ್ಕೊ ಹೋಗ್ತಾರೆ. ಎಲ್ಲ ಕಡೆ ಅದು ದೇ ಶುಡ್ ಹ್ಯಾವ್ ಸಮ್ ಸಿಸ್ಟಮ್. ಒಟ್ಟು ಮಾಡ್ಬೋದು ಸರ್. ನಾವು ಸರ್ ಬಂದಾಗ ಹೇಳಿದ್ವಿ ಸರ್. ಪ್ರಕಾರ ಟೈರ್ ನೀರು ಸ್ಟೀಲ್ನ ತೆಗಿಯೋದಿಲ್ಲ ಸರ್. ಅಲ್ಲಿ ಒಳಗಡೆ ಡೈರೆಕ್ಟಾಗಿ ಲೋಡ್ ಮಾಡೋಕ್ಕೆ ಸರ್ ಏನು ಹೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ? ಈ ಥರ ಸುಟ್ಕೊಳ್ಳುತ್ತಲ್ಲ, ಟೈರ್ನ ಒಂದೇ ಟೈರ್ ಹಾಕೊಂಡ್ಬಂದು ಶೆಡ್ ಮಾಡಿ ಟೈರ್ ಫೀಟ್ ಮಾಡಿ ಅಂತ ಆಯಿತಾ. ಸೊ ದಟ್ ಈಸಿ ಫಾರ್ ರಿಕವರಿಂಗ್ ಸ್ಟೀಲು. ಇದಕ್ಕೆ ಏನು ಮಾಡ್ಬೋದು ಸರ್ ಅಂದರೆ ಇವರು ದೇ ಕ್ಯಾನ್ ಹ್ಯಾವ್ ಎ ಜೋಲ್ಟರ್. ಇಲ್ಲಿ ನಮ್ಮ ಇದರಲ್ಲಿ ಇದು ಪೌಡ್ರಿ ಯೂನಿಟಲ್ಲಿ ಇರ್ತಾರೆ ಸರ್, ಜೋಲ್ಟರ್ ಥರ. ಆ ಥರ ಒಂದು ದೊಡ್ಡ ಮಿಷನ್ ಹಾಕ್ಕೊಂಡು ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ಔಟ್ಸೈಡು ಇದರಲ್ಲಿ ಇದು ಟ್ರೈನ್ ತಗೊಂಡು ಎಲ್ಲ ಕಡೆ ಟಪ್ ಮಾಡ್ತಾರೆ. ಅದು ಮಾಡೋಕ್ಕಂತೂ ದೇ ಕ್ಯಾನ್ ಫೀಡ್ ಇಟ್ ಆನ್ ದ ಶೋಲ್ಡರ್ ವೈಬ್ರೇಷನಲ್ಲಿ ಅಟ್ಯಾಚ್ಡ್ ಕಾರ್ಬನ್ ಏನಿರುತ್ತೆ ಶೋಲ್ಡರ್ ಒಳಗಡೆ ಬಿದ್ದಿರ್ತದೆ ಸರ್. ದೆನ್ ಕ್ಲಿಯರ್ ಇದನ್ನು ತಗೊಂಡೋಗಿ ಅವರು ಸ್ಟೋರೇಜ್ ಸ್ಟೋರ್ ಮಾಡ್ತಾರೆ. ಈ ವೇಳೆ ಕೈಗಾರಿಕಾ ಪ್ರದೇಶದಲ್ಲಿನ ಪರಿಸರ ಮಾಲಿನ್ಯದಿಂದ ಕೋಲಾರ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಅನೇಕ ರೀತಿಯಾದಂತಹ ಪರಿಣಾಮಗಳೆದುರಾಗಿದ್ದು, ಈ ಕುರಿತು ಸಮಸ್ಯೆ ಬಗ್ಗೆ ಹೇಳಿದ್ದಕ್ಕೆ ಗ್ರಾಮಸ್ಥರ ಮೇಲೆ ನರೇಂದ್ರ ಸ್ವಾಮಿ ಸಿಡಿಮಿಡಿಗೊಂಡಿದ್ದು, ಏನೇ ಇದ್ರೂ ಕಚೇರಿಗೆ ಬಾ ಅಂತ ಹೇಳಿ ಗದರಿದ್ರು. ನಂತರ ತಪ್ಪಿನ ಅರಿವಾಗಿ ಪುನಃ ಗ್ರಾಮಸ್ಥನನ್ನ ಕರೆದು ಸಮಸ್ಯೆಗಳನ್ನ ಆಲಿಸಿದ್ರು. ನಮ್ಮ ಪರಿಸರದೊಂದು ಮಾಲಿನ್ಯ ನಾವು ಸರ್ ವಿಡಿಯೋ ತೋರಿಸ್ರಿ. ಹಾಂ ಓಕೆ ಸರ್. ಇದು ಒಂದು ಸೆಕೆಂಡ್ ನೋಡಿ ಇದು ಮಾಡಿ ಸರ್. ಜರ್ರೆ ಇದು ಏನಾಗ್ಯದ ದನ ಕರು ಇದೆಲ್ಲ ಜಂಗಲ್ದಾಗ ಬಿಡ್ತೀನಿ. ನೀನೇ ನೋಡ್ತಿದ್ದೆ ಸೆಲೆಬ್ರೇಷನ್ ಬಂದಾಗ ಓಕೆ ಸರ್ ನಾನು ಎಲ್ಲ ಇಂಡಸ್ಟ್ರಿನೂ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಅದಕ್ಕೆ ವಿಸಿಟ್ ಮಾಡಿ ಎಲ್ಲೆಲ್ಲಿ ಕಂಪ್ಲೇಂಟ್ ಇದ್ದಾವೆ ಅವುಗಳು ನೋಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ರಮ ಏನು ಮಾಡಬೇಕು ಅನ್ನೋದನ್ನ ನಾನು ಆಮೇಲೆ ಕಲೆಕ್ಟಿವ್ ಡಿಸಿಷನ್ ತಗೊಂಡು ಹೇಳ್ತೀನಿ ಮಾಡಿ ಸರ್. ಹಾಂ ನಿನಗೆ ನೀನು ವೈಯಕ್ತಿಕವಾದ ವಿಚಾರ ಮಾಡಿ ಎಲ್ಲನೂ ಸೇರಿಸಿ ತೀರ್ಮಾನ ಕೊಡ್ಬೇಕು. ಓಕೆ ಸರ್. ಸೊ ಇದ್ರದ್ದು ಯಾವ ಇಂಡಸ್ಟ್ರಿಯಿಂದ ಏನಾಗ್ತಾ ಇದೆ, ಹೊರಗಡೆ ಏನು ಬರ್ತಾ ಇದೆ, ಧೂಳಿನ ಕಣ ಏನು ಬರ್ತಾ ಇದೆ, ಲಿಕ್ವಿಡ್ ಎಫ್ಲೂಯೆಂಟ್ ಏನು ಬರ್ತಾ ಇದೆ, ಇದೆಲ್ಲ ನೋಡ್ಬೇಕಲ್ಲ. ಎಲ್ಲನೂ ಕ್ರೋಢೀಕರಿಸಿ ಆಮೇಲೆ ಏನಾಗ್ತದೆ ಒಂದೊಂದು ಇಂಡಸ್ಟ್ರಿ ಏರಿಯಾದಲ್ಲಿ KDB-ಯಿಂದ ಏನು ಸಮಸ್ಯೆ ಇದೆ, ಇಂಡಸ್ಟ್ರಿಯಿಂದ ಏನು ಸಮಸ್ಯೆ ಇದೆ, ಇವರು ಹೊರ ಸೂಚಿಸ್ತಾ ಇರ್ತಕ್ಕಂಥ ತ್ಯಾಜ್ಯದಿಂದ ಏನು ಸಮಸ್ಯೆ ಇದೆ, ಎಲ್ಲನೂ ಸೇರಿಸಿ ಒಂದು ರಿಪೋರ್ಟ್ ಕೊಡ್ತೀನಿ, ಮಾತಾಡ್ತೀನಿ. ನಿಮ್ಗೆ ಹೇಳ್ತಾ ಇರೋದನ್ನ ತೀವ್ರವಾಗಿ ಗಮನಿಸ್ತೀನಿ. ನಾವು ಯಾಕಂತ ಸಾರ್ವಜನಿಕವಾಗಿ ಕೇಳಬೇಕಲ್ಲ. ಆಯ್ತು, ಈಗ ನೀನು ಹೇಳೋದನ್ನ ನಾನು ನಿಮ್ಗೆ ಮನವಿನಲ್ಲೂ ಕೊಟ್ಟಿದ್ದೆ. ನಾನು ಮನವಿ ಕೊಟ್ಟಿದ್ದೆ ಸರ್. ಅದನ್ನೇ ಬೇಸ್ ಮಾಡ್ಕೊಂಡು ನಾನು ಅದ್ರ ಮೇಲೆ ರಿಪೋರ್ಟ್ ಆಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.